ನನ್ನ ಪ್ರೀತಿಯ ಕರುನಾಡ ಜನತೆಗೆ ಶ್ರೀಧರ್ ಮಾಡುವ ನಮಸ್ಕಾರಗಳು. ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮನ್ನು ಇವತ್ತು ಕರ್ಕೊಂಬಂದಿರೋದು ಶ್ರೀ ಕ್ಷೇತ್ರ ಹದ್ದಿನಕಲ್ಲು. ಇದು ಬೈಸಂದ ಗ್ರಾಮ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಗೆ ಬರುತ್ತೆ. ಇವಾಗ ನಾವು ಅಲ್ಲೇ ಇರೋದು, ಮಂಡ್ಯ ಜಿಲ್ಲೆಯಲ್ಲಿ. ಇದು ನಾವು ನಮ್ಮ ಮನೇಲಿ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿಸ್ತೀವಿ. ಈ ಪ್ರತಿ ಶ್ರಾವಣ ಸ್ಟಾರ್ಟ್ ಆಗೋ 4 ವಾರ ಪ್ರತಿ ಶನಿವಾರ ಇಲ್ಲಿ ಒಂದು ಜಾತ್ರೆನೇ ನಡೆಯುತ್ತೆ. ಅಲ್ಲಿ ಎಷ್ಟೊಂದು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾನು ಅದೇ ಜಾಗಕ್ಕೆ ಹದ್ದಿನಕಲ್ಲು. ಈ ಹದ್ದಿನಕಲ್ಲಿಗೆ ನೀವು ಟ್ರೆಕ್ಕಿಂಗಿಗೆ ಬರ್ಬೋದು. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೋಬೋದು. ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಹದ್ದಿನಕಲ್ಲಿಗೆ ಬಂದು ಇನ್ನೊಂದು ಜಾಗ ಇದೆ, ಅದನ್ನು ನಾನು ಅಲ್ಲೋಗಿ ಹೇಳ್ತೀನಿ. ನಾನೀಗ ನಮ್ಮ ಮನೆಯಲ್ಲಿ ಕೊಟ್ಟಿರೋಂಥ ತಳಿಗೆನ ನಾನು ಇಲ್ಲಿ ಕೊಡೋಕ್ಕೆ ಬಂದಿದ್ದೀನಿ ದೇವಸ್ಥಾನ. ಇದಕ್ಕೆ ಇದರೊಳಗೆ ಏನಿರುತ್ತೆ ಅಂತ ಹೇಳಿದ್ರೆ ನಾನು ಅಲ್ಲೇ ತೋರಿಸ್ತೀನಿ, ಹೇಳ್ತೀನಿ. ಆಂಟಿ ಹಸಿಟ್ಟು ಚಿಕನ್, ಖಾರ ಪುಡಿ, ಈರುಳ್ಳಿ ಬಿಡಿ. ನಾವು ಪ್ರತಿ ವರ್ಷ ಈ ತಳಿಗೆನ ಇಲ್ಲಿ ಕೊಡೋಕೆ ಬರ್ತೀವಿ. ಇದನ್ನು ಇಲ್ಲಿ ಕೊಟ್ಟಾಗ ಇದನ್ನೆಲ್ಲ ತೊಗೊಂಡು ಸಾಯಂಕಾಲ ಇಲ್ಲಿ ಎಷ್ಟೊಂದು ಜನ ಕೊಟ್ಟಿರ್ತಾರೆ, ಅವ್ರದ್ದೆಲ್ಲ ಸೇರಿಸಿ ಅಡುಗೆ ಮಾಡಿ ಈ ಊರಿನ ಜನಕ್ಕೆ ಇಲ್ಲಿ ಬಂದು ಅವ್ರಿಗೆ ಊಟ ಹಾಕ್ತಾರೆ. ಎಲ್ಲರಿಗೂ ಡೌಟ್ ಆಗಿರುತ್ತೆ, ಹದ್ದಿನಕಲ್ಲಿಗೆ ಬಂದ್ಬಿಟ್ಟು ಆಂಜನೇಯನ ಹತ್ರ ಚಿಕನ್ ತಂದಿದ್ದಾನಲ್ಲಪ್ಪ ಅಂತ ಅನ್ಕೊಂತೀರ. ಈ ಚಿಕನ್ನು ಈ ತಳಿಗೆ ಎಲ್ಲ ಏನೋ ಕೊಡ್ತಾರೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಬೆಟ್ಟದ ಎಂಟ್ರೆನ್ಸ್ಗನ್ನ ಗಾಡಿ ಬರುತ್ತೆ. ಈಗ ಜಾತ್ರೆ ಇರೋದ್ರಿಂದ ಗಾಡಿಗಳೆಲ್ಲ ಹೋಗೋದಲ್ಲ, ಹೆವಿ ಟ್ರಾಫಿಕ್ ಆಗಿಬಿಡುತ್ತೆ. ಯಾಕೆ ಗಾಡಿ ಹಿಂದೆನೇ ಹಾಕಿ ಬೆಟ್ಟದ ಹತ್ರ ಬಂದಿದ್ದೀನಿ ನೋಡಿ. ಆವಾಗಲೇ ನಾನಲ್ಲಿ ಚಿಕನ್ನು, ಕೇಸೀಟ್ ಎಲ್ಲ ಕೊಟ್ಟಿದ್ದೀನಿ. ಅದನ್ನೆಲ್ಲ ಯಾರಿಗೆ ಕೊಟ್ಟಿದ್ದು? ಆಂಜನೇಯಂಗಲ್ಲ, ಆಂಜನೇಯನ ಭಕ್ತನಾದ ಇಂದ್ರಜಿತ್, ರಾವಣನ ಮಗ ಇಂದ್ರಜಿತ್ಗೆ ನಾವು ಆ ಚಿಕನ್ನು ಇದನ್ನೆಲ್ಲ ಅರ್ಪಿಸಿದ್ದು, ಅವನಿಗೋಸ್ಕರ ಅರ್ಪಿಸಿರೋದು. ಇಲ್ಲಿ ಎಲ್ಲರೂ ಆರ್ಕೆ ಕಟ್ಕೊಂಡು ಅವರು ಚಿಕನ್ನು, ಮಟನು, ಮರಿ ಎಲ್ಲ ಕಡಿತಾರೆ ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ. ಇದು ಕಟಿಂಗ್ ಆಗಿ ಹೋಗುತ್ತೆ ಈಗ. ಇವನೇ ನೋಡ್ರಿ ಇಂದ್ರಜಿತ್, ಮೇಘದೂತ, ರಾವಣನ ಮಗ. ಈಗೇನು ನೋಡೋರಲ್ಲ, ಅದು ಹನುಮಂತ ಆಂಜನೇಯನ ಪಾದ. ಇಲ್ಲಿಂದ ಹನುಮಂತ ಆ ಪಾದ ನೋಡಿದ್ರಲ್ಲ, ಅಲ್ಲಿಂದ ಹನುಮಂತ ಒಂದೇ ಇಟ್ಟಿಗೆ ಹಾರ್ಬಿಡ್ತಾನೆ. ಅದೇ ಆ ಪಾದ, ಅಲ್ಲೊಂದು ಮಾರ್ಕ್ ಬೀಳುತ್ತೆ. ಅದಕ್ಕೆ ನಾನು ಅಲ್ಲೆಲ್ಲ ಪೂಜೆ ಮಾಡ್ತೀನಿ. 10, 11
ಕೊಳೆ ಹದ್ದಿದ್ದಂಗೆ ಐತೆ. ಅದ್ದಿನಕಲ್ಲು. ಅದ್ದಿನಕಲ್ಲು ಅಂತ ಹೆಸರು ಹೆಂಗ್ ಬಂತು? ಇದಕ್ಕೆ 2 ತರ ಕತೆ ಇದೆ. ಒಂದು ಐತಿಹಾಸಿಕ ಕತೆ. ಅದೇನಂತ ಹೇಳಿದ್ರೆ, ಈ ಕೆಳಗಡೆ ಏನ್ ನೋಡಿದ್ರಲ್ಲ, ಹನುಮಂತನ ಪಾದ, ಆಂಜನೇಯನ ಪಾದ. ಆ ಪಾದ ಆಂಜನೇಯ ಆ ಪಾದದಿಂದ ಬೆಟ್ಟಕ್ಕೆ ಒಂದೇ ಸತಿ ಜಿಗಿತಾನೆ. 980 ಅಡಿ ಹೈಟ್ ಅಲ್ಲಿ ಇರೋದು. ಅಲ್ಲಿಂದ ಇಲ್ಲಿ ಜಿಗಿತಾನೆ. 10 ತರ ಜಿಗಿತಾನೆ. ಹದ್ಗಳು ಗೊತ್ತಲ್ಲ, ಕ್ಲೈಮ್ ಮಾಡಿದ್ರೆ ಹೆಂಗಾಗುತ್ತೆ, ಹಂಗ ಆಡ್ತಾನೆ. ಅದಕ್ಕೆ ಇದನ್ನ ಹದ್ದಿನಕಲ್ಲು ಅಂತ ಕರೀತಿದ್ರು. ಅದ್ರಲ್ದಲ್ಲಿ ಇನ್ನೊಂದ್ ಕತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸುತ್ತಮುತ್ತಲ ಊರವ್ರು ಯಾರ್ಯಾರು ಇದಾರಲ್ಲ, ಅವ್ರ ಮನೇಲಿ ಏನೋ ಕರುಗಳು ಅದು ಪ್ರಾಣಿಗಳು ಏನೋ ತೀರೋದ್ರೆ ಅದನ್ನ ತಗೊಬಂದು ಇಲ್ಲಿ ಹಾಕ್ಬಿಡೋರು. ಅದನ್ನ ತಿನ್ನ ಹದ್ದುಗಳು ಬರೋದು. ಇಲ್ಲಿ ತುಂಬಾ ಹದ್ದುಗಳು ಇರ್ತಿತ್ತು. ಆ ಕಾರಣದಿಂದ ಇದನ್ನ ಹದ್ದಿನಕಲ್ಲು ಅಂತಾನು ಕರೀತಾರೆ ಅಷ್ಟೇ. ಒಂದು ಪುಟ್ಟದ ಕಲ್ಯಾಣಿ ಸಿಗುತ್ತೆ. ಇಲ್ಲಿಂದಾನೆ ನೀರು ತಗೊಂಡೋಗಿ ಇದು ಮಾಡ್ತಿದ್ರು. ಇಲ್ಲಿಗೆ ಬರ್ತೀರಾ, ತಿಂತೀರಾ, ನೀರು ಕುಡಿತೀರಾ, ಅದನ್ನೆಲ್ಲ ಹಂಗೆ ನಿಮ್ಮ ಬ್ಯಾಗ್ಗಳ್ಗೆ ಹಾಕೊಂಡು ತಗೊಂಡು ಹೋಗ್ಬೇಕು. ನೋಡಿ, ಆ ನೀರು ಗಲೀಜಿಗೆ ಇನ್ನು ಈ ಪ್ಲಾಸ್ಟಿಕ್ಕಿನ ಗಲೀಜುಗಳೇ ಕಾಣಿಸ್ತಿದೆ ನೋಡಿ. ನೀವು ಹೇಳಿ, ನೋಡೋಕೆ ಚೆನ್ನಾಗಿರುತ್ತಾ ಇದು ಹಿಂಗೆ? ಹಾಂ, ಎಲ್ಲೋದ್ರೂ ಯಾವುದೇ ಪ್ಲೇಸ್ಗೆ ಹೋದ್ರೂ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ. ನಿಮ್ಮ ಮನೆ ಥರನೇ ಟ್ರೀಟ್ ಮಾಡಿ, ಅಷ್ಟೇ ಹೇಳೋಕ್ಕಾಗೋದು. ಆಲ್ಮೋಸ್ಟ್ ಒಂದು 70% ಇದು. ಈಗ ಇಲ್ಲಿಂದ ಸ್ಟ್ರೈಟ್ ರೋಡ್. ಹಾಯ್ ಫ್ರೆಂಡ್ಸ್. ಅರ್ಧ ಏನಿದೆ ಮೆಟ್ಲು ಸಿಗುತ್ತೆ. ನಾನು ಇಲ್ಲಿಗೆ 2ನೇ ಸತಿ ಬಂದಿರೋದು. 2ನೇ ಸತಿ ಅಂದರೆ ಪ್ರತಿ ವರ್ಷ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ತೀವಿ. ತಳಿಗೆ ಕೊಟ್ಟು ಬಂದು ಪೂಜೆ ಮಾಡಿಸ್ತೀವಿ. ಲಾಸ್ಟ್ ಇಯರ್ ನಾನು ಬಂದೆ, ಈ ಮೇಲಿಂದ ನಾನೇ ಬರ್ತೀನಿ. ಮೊದಲೆಲ್ಲ ನಮ್ಮ ತಂದೆ ಬರ್ತಿದ್ರು. ಗಾಡಿ ತಗೊಂಡಲ್ಲ, ಆವಾಗಿಂದ ನಾನೇ ಬರೋದು. ದಾರಿ ಇದೇ ಥರ ಉದ್ದಗೂ ದಾರಿ ಇದೆ. ಆಮೇಲೆ ಅಲ್ಲಿ ಸ್ವಲ್ಪ ಹತ್ತಬೇಕು. ವೆಲ್ಕಮ್ ಟು ಅದ್ದಿನಕಲ್ಲು ಹನುಮಂತರಾಯ. ಅದ್ದಿನಕಲ್ಲು ಹನುಮಂತರಾಯ, ಅದ್ದಿನಕಲ್ಲು ಆಂಜನೇಯ, ಏನು ಬೇಕು. ಈ ಕಂಬ ಏನು ನೋಡ್ತಾ ಇದ್ರಲ್ಲ, ಇದು ಈ ಕಂಬ ಅದ್ರ ಮೇಲಿತ್ತು ಟಾಪಲ್ಲಿ.
ಟಾಪಲ್ಲಿತ್ತು. ಹದ್ದಿನಕಲ್ಲು, ಈ ಹದ್ದಿನಕಲ್ಲು ಹನುಮಂತರಾಯ ಇದನ್ನು, ಈ ಗುಡಿನ 8ನೇ ಶತಮಾನದಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. 8ನೇ ಶತಮಾನದಲ್ಲಿ ಇಲ್ಲೇ ಯಾರೋ ಕಟ್ಟಿರೋದು. ಹದ್ದಿನಕಲ್ಲು ಅಂದರೆ ಒಂದೇ ಕಂಬ, ಆ ಕಂಬದಲ್ಲಿ ಹನುಮಂತರಾಯನ ಸ್ಟ್ಯಾಚು ಇರುತ್ತೆ. ಅದ್ರ ಕೆಳಗಡೆ ನೀವು ಬಂದು ನೋಡಿದ್ರೆ ಇಂದ್ರಜಿತ್ತು, ಅಲ್ಲಿ ಕೆಳಗಡೆ ಏನು ನೋಡಿದ್ರೆ ಅದೇ ಥರ ಒಂದು ವಿಗ್ರಹ ಹನುಮಂತನ ಪಾದದಡಿ ಇರುತ್ತೆ. ಇಂದ್ರಜಿತ್ತು, ಮೇಘನಾದ ಅಂತಂದರೆ ಗುಡುಗು ಸಿಡ್ಲು. ಹೆಂಗೆ ಅವನಿಗೆ ಹೆಸರು ಬಂತು ಅಂತ ಹೇಳಿದ್ರೆ, ಆ ರಾವಣನ ಮಗ ಇಂದ್ರಜಿತ್ತು ಹುಟ್ಟೋ ಅಂಥ ಸಮಯದಲ್ಲಿ ಹೆವಿ ಗುಡುಗು, ಆದ್ದರಿಂದ ಹೆಸರಿಡ್ತಾರೆ. ಅದಾದಮೇಲೆ ರಾವಣನ ಮಗ ಏನಿದ್ದಾನೆ ಅವನು ಇಂದ್ರನ ಮೇಲೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಾದ್ಮೇಲೆ ಅವ್ನು ಗೆಲ್ತಾನೆ, ಅದಕ್ಕೆ ಇಂದ್ರಜಿತ್ ಅಂತ ಹೆಸರು ಬರುತ್ತೆ. ಈ ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಗಾಳಿ, ಇದು ಏನಂತಾರಪ್ಪ, ಶಂಕೆ ಅಂದರೆ ಹೊಟ್ಟೆ ನೋವು, ಸುಸ್ತು, ಅಯ್ಯೋ ಲೇಜಿನೆಸ್ ಬರುತ್ತಲ್ಲ. ಲೇಜಿನೆಸ್ ಅಂದರೆ ಆ ಥರ ಅಲ್ಲ. ಕೆಲವೊಂದು ರೋಡಲ್ಲಿ ಮೊಟ್ಟೆ, ನಿಂಬೆಹಣ್ಣೆ ಎಲ್ಲ ತುಳಿದಿರ್ತಾರಲ್ಲ, ಅದನ್ನು ನೀವು ದಾಟಿರ್ತೀರ. ಅವಾಗ ನಿಮಗೇನೆ ಗೊತ್ತಿರಲ್ಲ ಹೊಟ್ಟೆ ನೋವು. ಎಲ್ಲೋದ್ರೂ ಡಾಕ್ಟರ್ ಹತ್ರ ಹೋಗೋ, ಅಲ್ಲೋಗು ಇಲ್ಲೋಗು, ಏನೂ ಪರಿಹಾರ ಇಲ್ಲ. ಇಲ್ಲಿ ಬಂದರೆ ಒಂದು ನೆಮ್ಮದಿ, ಒಂದು ಪರಿವಾರ ಸಿಗುತ್ತೆ. ಗಾಳಿ ಅಂತ ಹೇಳಿದ್ರೆ ಮೈ ಮೇಲೆ ಬರುತ್ತಲ್ಲ ನೆಗೆಟಿವಿಟಿ ಎನರ್ಜಿ, ನಾವು ದೆವ್ವ, ಪೀತ, ಪಿಚಾಚಿ, ಅವು ಇವು ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿ ಬಿಡಿಸ್ತಾರೆ. ಇದು ನಮ್ಮ ಹದ್ದಿನಕಲ್ಲಿನ ಕತೆ. ಹಾಗೆಯೇ ನೀವು ಇಲ್ಲಿ ಒನ್ ಡೇ ಟ್ರಿಪ್ಪಿಗೆ ಬರ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರೆಕ್ಕಿಂಗ್ ಮಾತ್ರ ತುಂಬ ಈಸಿಯಾಗಿರುತ್ತೆ, ಟ್ರೆಕ್ಕಿಂಗ್ ಮಾಡಿ. ಹಂಗೆ ಇಲ್ಲಿಂದ ಇದು ಬಂದ್ಬಿಟ್ಟು ಬೆಂಗಳೂರಿಂದ ಒಂದು 80 to 90 ಕಿಲೋಮೀಟರ್ಸ್ ಇರುತ್ತೆ. ಯಡಿಯೂರಿಗೆ ಬಂದರೆ ಯಡಿಯೂರಿಂದ 8 ಕಿಲೋಮೀಟ್ರು. ನೀವು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಇನ್ನೊಂದು ಸ್ಪಾಟ್ ಇದೆ ಇಲ್ಲಿ. ಎಲ್ಲಿ ಅಂತ ಹೇಳಿದ್ರೆ ಮಾರ್ಕೋನಹಳ್ಳಿ ಡ್ಯಾಮು. ಅದು ಇಲ್ಲಿಂದ ಸುಮಾರು ಒಂದು 10-15 ಕಿಲೋಮೀಟ್ರ್ ಬರುತ್ತೆ. ಆನ್ ದ ವೇನೆ ನೀವು ಆ ಡ್ಯಾಮ್ಗೂ ವಿಸಿಟ್ ಮಾಡ್ಬೋದು. ಆ ಡ್ಯಾಮ್ ಪಕ್ಕನೇ ನಮ್ಮೂರು ಇರೋದು. ಸೊ ಇವಲ್ಲಿ ಬಂದರೆ ಒನ್ ಡೇ ಟ್ರಿಪ್ಪು, ಒನ್ ಡೇ ಟ್ರೆಕ್ಕಿಂಗು, ಒನ್ ಡೇ ದೇವರ ದರ್ಶನ ಎರಡೂ ಆಗುತ್ತೆ.